ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದಿಮ ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದಿಮ ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದಿಮ ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದಿಮ
ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದೀಮ ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದೀಮ ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ನೋಡಿ ಮಠ ಮಧ್ಯಾಹ್ನದ ಹೊತ್ತಿಗೆ ಕೈಚಳಕವನ್ನ ತೋರಿದ ಕದಿಮ ಬೈಕ್ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಹೋಟೆಲ್ ಡೆಲಿವರಿ ಬಾಯ್ ಗಾಡಿಯಲ್ಲಿ ಇದ್ದ ವಸ್ತುವನ್ನ ಕಳವು ಮಾಡಿದ್ದಾನೆ. ಮಠ ಮಧ್ಯಾಹ್ನ ಕಳ್ಳ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಆಗಿ ಹೋಗಿದೆ. ಟೋಪಿ ಹಾಕೊಂಡು ಬಂದವನಿಂದ 28,000 ಮೋಟಾರ್ ಕಳವಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ನಿಂದ ದೂರು ದಾಖಲಾಗಿದೆ. ದೂರು ಆಧರಿಸಿ ಚೋರ್ನನ್ನ ಈಗ ತಲಾಶ್ ಮಾಡಿದ್ದಾರೆ. ಕಾಕಿ ಟೀಮ್ ಆತನನ್ನ ಹುಡುಕ್ತಾ ಇದ್ದಾರೆ. ಆತ ಒಂದು ರೀಸರ್ಚ್ ಮಾಡಿ ಬರೋದ್ರೊಳಗಡೆ ಆತನ ಬೈಕ್ನಲ್ಲಿದ್ದಂತ ಆ ಟರ್ಬೋ ಮೋಟರ್ನ ಕಳ್ಳ ಕದ್ಕೊಂಡು ಪರಾರಿಯಾಗಿದ್ದಾನೆ. ಪಾಪ ಆತ ಡೆಲಿವರಿ ಬಾಯ್. ಯಾರು ಆರ್ಡರ್ ಮಾಡಿದ್ರು, ಯಾರಿಗೆ ತಲುಪಿಸಬೇಕಾಗಿತ್ತು, ಇವನೇ ನೋಡಿ ಕಳ್ಳ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಪಾಪ ಆ ಡೆಲಿವರಿ ಬಾಯ್ ರೀಸರ್ಚ್ ಮಾಡಕ್ಕಂತೇಳಿ ಜಸ್ಟ್ ಗಾಡಿ ನಿಲ್ಸಿದ್ದ ಅಷ್ಟೇ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಈ ಕದೀಮ ಅಲ್ಲಿಂದ ನೇರ ಆ ಮೋಟಾರ್ ಅನ್ನ ಅಲ್ಲಿಂದ ಕದ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.